ಶಿರಸಿಯ ಸ್ವರ್ಣಮಲ್ಲಿ ಮಠದಲ್ಲಿ 7 ದಿನಗಳ ಕಾಲ ನಡೆಯಲಿರುವ ಶಾಂಕರ ಸರಸ್ವತಿ ಎಂಬ ವಿಶಿಷ್ಟ ಕಾರ್ಯಕ್ರಮಕ್ಕೆ ಸೋಂದಾ ಸ್ವರ್ಣಮಲ್ಲಿ ಸಂಸ್ಥಾನದ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಗಳು ಚಾಲನೆಯನ್ನು ನೀಡಿದರು. ಶಾಂಕರ ಸರಸ್ವತಿ ಎಂಬ ವಿಶಿಷ್ಟ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಶ್ರೀಗಳು ಮೀಮಾಂಸಾ ಜೈಮಿನಿಯ ಸೂತ್ರಗಳ ಪಾರಾಯಣ, ಶಂಕರ ಭಾಷ್ಯ ಪಾರಾಯಣ, ಮೀಮಾಂಸಾ ಶ್ಲೋಕ ಪಾರ್ಥಿಕೆಗಳ ಪಾರಾಯಣವು ಪ್ರಧಾನವಾಗಿ ಈ 7 ದಿನಗಳ ಕಾಲ ನಡೆಯಲಿದೆ. ಶಾಸ್ತ್ರಗಳ ಪುನಃ ಅವಲೋಕನೆಯನ್ನ ಮಾಡುತ್ತಾ ಇರಬೇಕು. ಅವಲೋಕನೆಯನ್ನ ಮಾಡಲು ಇದು ಒಂದು ಉತ್ತಮ ವೇದಿಕೆ ಎಂದು ಹೇಳಿದರು. ಕಳೆದ ವರ್ಷ ಶ್ರೀ ಮಠದಲ್ಲಿ ಶಾಸ್ತ್ರವನ್ನು ಓದಿ ಉತ್ತೀರ್ಣರಾದವರಿಗೆ ಪುರಸ್ಕಾರ ಕಾರ್ಯಕ್ರಮವು ನಡೆಯುತ್ತದೆ. ಇನ್ನು ಮುಂದೆ ಶಾಸ್ತ್ರಗಳ ಚಿಂತನೆ ಪ್ರತಿದಿನವೂ ಮಾಡಬೇಕು. ಅಧ್ಯಯನ ಮತ್ತು ಅಧ್ಯಾಪನವನ್ನ ಮಾಡಬೇಕು ಎಂಬ ಕರ್ತವ್ಯವನ್ನು ನೆನಪಿಸುವುದಕ್ಕೋಸ್ಕರ ಈ ಪುರಸ್ಕಾರವನ್ನ ಕೊಡಲಾಗುತ್ತದೆ ಎಂದರು. ವೇದಾರ್ಥಗಳ ನಿರ್ಣಯಕ್ಕೋಸ್ಕರ ಶಾಸ್ತ್ರಗಳು ಹೊರಟಿವೆ. ಸರಿಯಾದ ಚಿಂತನೆ ಇದ್ದರೆ ಮಾತ್ರ ವೇದ ಅರ್ಥದ ನಿರ್ಣಯ ಸರಿಯಾಗಿ ಆಗಲು ಸಾಧ್ಯ ಎಂದರು. ಜೀವನದುದ್ದಕ್ಕೂ ಶಾಸ್ತ್ರಗಳ ಚಿಂತನೆ ಮಾಡಲೇಬೇಕು. ಇದರ ಉತ್ತೇಜನಕ್ಕೋಸ್ಕರ ಈ ಕಾರ್ಯಕ್ರಮ ಎಂದರು. ಪ್ರತ್ಯಾಹಾರ, ಧ್ಯಾನ, ಸಮಾಧಿಯೇ ಮೊದಲಾದ ಇವುಗಳ ಅಂಗಗಳನ್ನು ಇಟ್ಟುಕೊಂಡು ಯಾರು ಸಾಧನೆಯಲ್ಲಿ ತೊಡಗುತ್ತಾರೋ ಅವರಿಗೆ ದೇವರು ಮನಸ್ಸಿನಲ್ಲಿ ಆನಂದವನ್ನು ಉಂಟು ಮಾಡುತ್ತಾನೆ. ಯಾರು ಯೋಗದ ಮೂಲಕ ತನ್ನ ಮನಸ್ಸನ್ನು ತೊಡಗಿಸಿಕೊಳ್ಳುತ್ತಾನೋ ಅವನ ಮನಸ್ಸು ಶುದ್ಧವಾಗಿರುತ್ತದೆ ಎಂದು ಹೇಳಿದರು. ಶಾಸ್ತ್ರಗಳ ಚಿಂತನೆ ನಿರಂತರವಾಗಿ ಇರಬೇಕು ಎಂದ ಶ್ರೀಗಳು ನಿಯಮಿತವಾದ ಕಾಲದಲ್ಲಿ ಬೇರೆ ಎಲ್ಲ ವ್ಯವಹಾರಗಳನ್ನು ಬಿಟ್ಟು ಶಾಸ್ತ್ರಗಳ ಚಿಂತನೆಯಲ್ಲಿ ತೊಡಗಿದರೆ ಬಹಳ ಅದ್ಭುತ ಪ್ರಯೋಜನ ಸಿಗುತ್ತವೆ. ಶಾಸ್ತ್ರಗಳ ಸಂರಕ್ಷಣೆ ಮತ್ತು ಅವುಗಳ ಅವಿಸ್ಮರಣೆಯೇ ಇದರ ಮುಖ್ಯ ಪ್ರಯೋಜನ ಎಂದರು. ಹಾಗೂ ಕಿರಿಯ ಸ್ವಾಮೀಜಿ ಶ್ರೀ ಆನಂದ ಬೋಧೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಸಾನ್ನಿಧ್ಯ ನೀಡಿದರು. ಈ ವೇಳೆ ವೇದಾಂತ ವಿಭಾಗದ ಪ್ರಾಧ್ಯಾಪಕರಾಗಿ ನಿವೃತ್ತರಾದ ಡಾಕ್ಟರ್ ಶಂಕರ ಭಟ್ ಬಾಲಿಗದ್ದೆ ಅವರು ಮಾರ್ಗದರ್ಶನ ಮಾಡಿದರು. ಡಾಕ್ಟರ್ ವಿನಾಯಕ ಭಟ್ ಗುಂಜಿಗೂಡ ನಿರ್ವಹಿಸಿದರು. ಶ್ರೀಮಠದ ಪಾಠಶಾಲೆಯ ಅಧ್ಯಾಪಕರು, ವಿದ್ಯಾರ್ಥಿಗಳು, ವಿದ್ವಾಂಸರು, ಮಾತೆಯರು ಉಪಸ್ಥಿತರಿದ್ದು ಶಾಂಕರ ಸ್ತೋತ್ರ ಪಠಣವನ್ನ ಮಾಡಿದರು.